ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ನೀವು ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಿ ದಿನಗಟ್ಟಲೆ ಕಾಯುತ್ತಿದ್ದೀರಾ? ಹಾಗಾದರೆ ಪ್ರತಿ ಸಲ ಕಚೇರಿಗೆ ಹೋಗಿ ಸಮಯ ಮತ್ತು ಹಣ ವ್ಯರ್ಥ ಮಾಡುತ್ತಿದ್ದೀರಾ? ನೀವು ಅರ್ಜಿ ಸಲ್ಲಿಸಿರುವ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಕುಟುಂಬ ವಂಶವೃಕ್ಷ, ಮರಣ ಪ್ರಮಾಣ ಪತ್ರ, ಬೆಳೆ ದೃಢೀಕರಣ ಪತ್ರ, ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಈ ಎಲ್ಲ ಅರ್ಜಿಗಳ ಸ್ಟೇಟಸನ್ನು ನೀವು ಮನೆಯಲ್ಲೇ ಕುಳಿತು ಕೇವಲ 2 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಚೆಕ್ ಮಾಡಬಹುದು. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾವುದೇ ಸ್ಟೆಪ್ ಮಿಸ್ ಆಗದಂತೆ. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನಿಮ್ಮ ಕ್ರೋಮ್ ಬ್ರೌಸರ್ ಏನಿದೆ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನಾಡ ಕಚೇರಿ ಅಂತ ಟೈಪ್ ಮಾಡಿ. ನಾಡ ಕಚೇರಿ ಕರ್ನಾಟಕ gov.in ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ, ನಾಡ ಕಚೇರಿ ಕರ್ನಾಟಕ ಸರ್ಕಾರ ಅಂತ ಬಂತು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಈ ಥರ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಈ ವೆಬ್ಸೈಟ್ನ ನೋಡ್ಬೋದು. ನೋಡಿ, ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ ನಿಮಗೆ ಇಲ್ಲಿ ನೋಡಿ, ಈ ಲೈನಲ್ಲಿ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಕೆಳಗಡೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಈ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಇಲ್ಲಿ ಆರ್ ಡಿ ನಂಬರ್ ಮೂಲಕ ನೀವು ಲಾಗಿನ್ ಆಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಮೂಲಕನೂ ಚೆಕ್ ಮಾಡ್ಬೋದು. ಮೊಬೈಲ್ ನಂಬರ್ ಮೂಲಕ ಯಾವ ಥರ ಅಂತ ಹೇಳ್ತೀನಿ ಬನ್ನಿ. ಈಗ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ನ ನಮೂದಿಸಿ. ಅದಾದಮೇಲೆ ಇಲ್ಲಿ ಒ ಟಿ ಪಿ ಕಳುಹಿಸಿ ಅಂತ ಇದೆಯಲ್ಲ, ಇಲ್ಲಿ ಒ ಟಿ ಪಿ ಕಳುಹಿಸಿ ಅಂತ ಕೊಡಿ. ಇಲ್ಲಿ ಒ ಟಿ ಪಿ ಬರುತ್ತೆ, ಒ ಟಿ ಪಿ ಎಂಟರ್ ಮಾಡಿ. ನಂತರ ಇಲ್ಲಿ ಒ ಟಿ ಪಿ ಪರಿಶೀಲನೆ ಅಂತ ಬರುತ್ತೆ. ಒ ಟಿ ಪಿ ಪರಿಶೀಲನೆ ಕೊಟ್ಟರೆ ನೆಕ್ಸ್ಟ್ ನೀವು ಇಲ್ಲಿ ಏನು ಆಪ್ಷನ್ಸ್ ಇದೆ ನೋಡಿ, ಸೇವೆ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಆದಾಯ ಪ್ರಮಾಣ ಪತ್ರ ಬೇಕಂದರೆ ಆದಾಯ ಪ್ರಮಾಣ ಪತ್ರ ತಗೊಳ್ಳಿ, ಆದಾಯ ದೃಢೀಕರಣ ಪತ್ರ ಬೇಕಂದರೆ ದೃಢೀಕರಣ ಪತ್ರ ತಗೊಳ್ಳಿ. ಆದಾಯ ಪ್ರಮಾಣ ಪತ್ರ ಇಲ್ಲಿದೆ ನೋಡಿ, ಆದಾಯ ಪ್ರಮಾಣ ಪತ್ರ, ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಕುಟುಂಬ ವಂಶವೃಕ್ಷ, ಬೆಳೆ ದೃಢೀಕರಣ ಪತ್ರ, ನಿವಾಸ ದೃಢೀಕರಣ ಪತ್ರ, ಭೂ ಹಿಡುವಳಿ ಪ್ರಮಾಣ ಪತ್ರ, ಮರು ವಿವಾಹವಾಗದಿರುವ ಬಗ್ಗೆ ದೃಢೀಕರಣ ಪತ್ರ, ಮೃತರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ, ಮೈತ್ರಿ, ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ, ಸಂಧ್ಯಾ ಸುರಕ್ಷಾ ಯೋಜನೆ, ಸರ್ಕಾರಿ ನೌಕರಿ ಇಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರ, ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ, ಹಿಂದುಳಿದ ವರ್ಗ ಪ್ರವರ್ಗ ಪತ್ರ, ಹೈದರಾಬಾದ್ ಕರ್ನಾಟಕ ವಿಭಾಗ ವಲಯದ ವಾಸಸ್ಥಳ ದೃಢೀಕರಣ ಪತ್ರ, ವಿಧವೆ ದೃಢೀಕರಣ ಪತ್ರ. ಈ ಎಲ್ಲ ಇಲ್ಲಿ ಏನೇನು ಮಾಹಿತಿ ಇದೆಯೋ ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕಾ, ಜಾತಿ ಪ್ರಮಾಣ ಪತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನಿದೆ ಕ್ಯಾಪ್ಚಾರ್ಟ್, ಈ ಕ್ಯಾಪ್ಚಾರ್ಟ್ನ ನೀವು ಎಂಟ್ರಿ ಮಾಡಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಕೊಟ್ಟರೆ ಅದು ಡೇಟಾ ಇಲ್ಲಿ ಬಂದುಬಿಡುತ್ತೆ. ಅದ್ರ ಜೊತೆಗೆ ಇಲ್ಲಿ ಅಳಿಸಿ ಅಂತ ಏನಿದೆ ಅದನ್ನು ಅಳಿಸಬೇಕಾದ್ರೆ ನೀವು ಬೇರೆ ಎಂಟ್ರಿ ಮಾಡ್ಕೋಬೋದು. ಏನಾದರೂ ಚೇಂಜ್ ಆಯಿತು ಅಂದರೆ. ಇವಾಗ ನಾವು ಸ್ವೀಕೃತಿ ಸಂಖ್ಯೆ ಏನಿದೆ, ಆರ್ ಡಿ ನಂಬರ್ ನಮ್ಗೆ ಏನು ಕೊಟ್ಟಿದ್ದಾರೆ, ನಮಗೆ ನೀಡಿರುವಂಥ ಒಂದು ಆರ್ ಡಿ ನಂಬರ್, ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಯಾವುದು ಲಾಗಿನ್ ಆಗಿ ಒ ಟಿ ಪಿ ಕೊಟ್ಟಿರ್ತೀರಾ ಆ ನಂಬರ್ಗೆ ಆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜಲ್ಲಿ ಬಂದಿರೋ ಒಂದು ಆರ್ ಡಿ ನಂಬರ್ ಏನಿರುತ್ತೆ ಆ 12 ಡಿಜಿಟ್ ಆರ್ ಡಿ ನಂಬರ್, ಅಥವಾ ನಾಡ ಕಚೇರಿಯಲ್ಲಿ ನೀವು ಅಪ್ಲೈ ಮಾಡಿದಾಗ ನಿಮಗೆ ಒಂದು ನಂಬರ್ ಬರ್ಕೊಟ್ಟಿರ್ತಾರೆ. ಆ ನಂಬರ್ ಪಕ್ಕದಲ್ಲಿ RD121 ಅಂತ ಹಾಕ್ಕೋಬೇಕು. ನೀವು RD121 ಅಂತ ಹಾಕ್ಕೊಂಡು ನಿಮ್ಮ ಆರ್ ಡಿ ನಂಬರ್ ಏನಿರುತ್ತೆ, ನಿಮ್ಮ ಆರ್ ಡಿ ನಂಬರ್ನ ನೀವು ಎಂಟ್ರಿ ಮಾಡಿದ್ರೆ ಈ ಆರ್ ಡಿ ನಂಬರ್ ಜೊತೆಗೆ ಇಲ್ಲಿ ಏನಿದೆ ಕ್ಯಾಪ್ಚಾರ್ಟು, ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಯಾಪ್ಚಾರ್ಟು, ಈ ಕ್ಯಾಪ್ಚಾರ್ಟ್ನ ನೀವು ಎಂಟ್ರಿ ಮಾಡಿದ್ರೆ ನೋಡಿ, ಎಂಟ್ರಿ ಮಾಡ್ತೀನಿ. ಈ ಕ್ಯಾಪ್ಚಾರ್ಟ್ ಏನಿದೆ ಈ ಕ್ಯಾಪ್ಚಾರ್ಟ್ನ ನೀವು ಎಂಟ್ರಿ ಮಾಡಿ ನಂತರ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ನಿಮಗೆ ಬಂತು ಈಗ ಆಲ್ರೆಡಿ. ಕುಟುಂಬದ ವಂಶವೃಕ್ಷ ದೃಢೀಕರಣ ಪತ್ರದ ಕೋರಿ ಬೆಂಗಳೂರು ಅನ್ನೋದು ಏನಿದೆ ಅದು ನಾವು ಏನು ಅರ್ಜಿ ಹಾಕಿದೋ ಅರ್ಜಿದು ವಿಲೇಜ್ ಅಡ್ರೆಸ್ ಏನಿದೆ ಅದು ಎಂತಕ್ಕೆ ಅರ್ಜಿ ಹಾಕಿದೆ ಎಲ್ಲ ಬಂದ್ಬಿಡುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಅರ್ಜಿದಾರರ ಹೆಸರು, ಅರ್ಜಿದಾರರ ತಂದೆಯ ಹೆಸರು, ತಾಯಿಯ ಹೆಸರು, ವಿಳಾಸ, ಇದನ್ನು ನೀವು ನೋಡ್ಕೋಬೋದು. ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ನೋಡಿ, ನಾಡ ಕಚೇರಿ ಆಪರೇಟರ್ ಪದನಾಮ, ನಾಡ ಕಚೇರಿ ಆಪರೇಟರ್ ಯಾವ ಡೇಟಿಗೆ ಹೋಯ್ತು, ಯಾವ ಟೈಮ್ಗೆ, ಅರ್ಜಿ ಏನಾಗಿದೆ, ಕ್ರಮ ಜರುಗಿಸಿದ ದಿನಾಂಕ, ಅನಿಸಿಕೆ, ಶರ, ಅರ್ಜಿ ಸ್ವೀಕರಿಸಲಾಗಿದೆ. ನೋಡಿ, ಗ್ರಾಮ ಲೆಕ್ಕಾಧಿಕಾರಿ ಅವ್ರ ಹತ್ರ ಯಾವ ಡೇಟ್ಗೆ ಹೋಗಿದೆ. ತಿರ್ಗಾ ಅದಾದಮೇಲೆ ಕಂದಾಯ ನಿರೀಕ್ಷಕರು, ವಿಷಯ ನಿರ್ವಾಹಕರು, ತಹಸೀಲ್ದಾರರು, ನಾಡ ಕಚೇರಿ ಆಪರೇಟರು. ಈಗ ಪ್ರತಿಯೊಂದು ಹಂತದಲ್ಲೂ ಯಾರ್ಯಾರ ಬಳಿ ಯಾವ್ಯಾವ ಡೇಟ್ಗೆ ಟೈಮ್ಗೆ ಹೋಗುತ್ತೆ ಆ ಮಾಹಿತಿ ಕೂಡ ಇಲ್ಲಿ ಎಂಟರ್ ಆಗುತ್ತೆ. ಅದರ ಜೊತೆಗೆ ನೀವೆಲ್ಲ ಇದಾದಮೇಲೆ ಇದರಲ್ಲಿ ನಿಮ್ಮ ಅರ್ಜಿ ಯಾವ ಅಧಿಕಾರಿಯ ಬಳಿ ಇದೆ ಎಂಬುದನ್ನು ನೋಡಬಹುದು. ಅದ್ರ ಜೊತೆಗೆ ನಿಮ್ಮ ಅರ್ಜಿ ಏನಾದರೂ ಅಪ್ರೂವಲ್ ಆಗಿದ್ದರೆ ನೇರವಾಗಿ ಡೌನ್ಲೋಡ್ ಬಟನ್ ಒತ್ತಿ ಡೌನ್ಲೋಡ್ ಮಾಡಿಕೊಂಡು ಸರ್ಟಿಫಿಕೇಟ್ನ PDF ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ತಗೊಳ್ಳಿ. ಸ್ನೇಹಿತರೆ, ನೋಡಿದರೆ ಎಷ್ಟು ಸುಲಭ. ಇನ್ನು ಮೇಲೆ ಕಚೇರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕುಳಿತು ಎಲ್ಲ ಕೆಲಸ ಮಾಡಿ
ಈ ವಿಡಿಯೋ ನಿಮಗೆ ಉಪಯೋಗವಾಯಿತೇ ತಪ್ಪದೇ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ. ಧನ್ಯವಾದಗಳು. ಯುವರ್ ಇನ್ಫೋ ಕನ್ನಡಗೆ ಮತ್ತೆ ಬನ್ನಿ. ಥ್ಯಾಂಕ್ ಯು.